ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಲಿಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಪ್ಲೀಸ್. Good morning everybody. Namaskar. Respected Sri Koteshwara, Sri Shankar Sir. I thank you very much for having given me the opportunity. We have two subjects, mortgages and specific performance. The concept of mortgages, in so far the mortgage ಏನದನ್ನ ಭೋಗ್ಯ ಅಂತ ಕರೀತಾರೆ. This could be understood by reading it. The knowledge what we acquire by reading it would be the same. But the question is very often in various lectures, the difficulty is whatever we read, certain times it may not come to our help. More particularly in the competitive examination and in court. For that you must understand one aspect. What we read is the knowledge. Knowledge we gather from lectures or books, discussion, reading judgments, so on and so forth. The knowledge what we have acquired, it has to be applied for our daily problems. Suppose you read Transfer of Property Act. It is not that you will be asked a question in the court every day and then you have to answer it. It is not that way. When a litigant tells you the problem,
which he is facing either in respect of his property or dispute, he must be able to answer it. And also, when you sit as a judge in the court, when a suit relating to mortgages come, you have to first visualize how my knowledge has to be applied to solve the problem. First orientation is to solve the problem. Second one is others should feel happy about the way in which you are applying. The question is, when you write, it is not that in every para of your judgment, I am telling for this, for the candidate purpose, I am telling. It is not that in every para there must be provisions of law. It is not that. After going through the subject of law, a knowledge would develop in your mind. When you write something, by reading it, oh, this man knows law. That must be the impression in the mind of the reader. Or when you are submitting a particular matter before the court as a lawyer, from the subject what you have read, he must feel, not only the judge. See, winning or losing of the case, it is not concerned. I am telling, when you are submitting, whether it may be on interlocutory application or on merits or while cross-examining, one should get a feeling that he knows transfer of property. He knows what exactly is a mortgage, what are the rights available to win the case or to conduct the case in a better manner. That must be the attitude. Now, when you speak of the term mortgage, the first thing that comes up to our mind is Transfer of Property Act. See, now the question is, when a person comes to you and asks you to tell him something regarding partition, suppose it is a dispute among the brothers. If you take up Transfer of Property Act, it is meaningless because partition is not governed by Transfer of Property Act. Then what is governed by Transfer of Property Act? If at all you want to know what is governed by, it relates to transfer of properties, transfer of immovable properties. Now, what are the aspects that are included? See, a general question would be see, now the question is, the general question would be transfer and open. I said that transactions which come in the way, transactions which come in the form of transfers, which are there. Now they say is, when a property is sold, you must know there will be two persons, isn't it? One person with ownership of the property, another person with consideration. What would be the simplest form of definition for the term sale? Alva? ಮಾರುವವ ಒಡೆತನದ ಹಕ್ಕು ಇಟ್ಕೊಂಡು ಕೊಳ್ಳುವವನಿಗೆ ಕೊಡ್ತಾನೆ. That means it is a transfer of what? Transfer of ownership. That's why ಈ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕೂಡ it is a kind of transfer ಅಂತ ಶುರುವಾಗುತ್ತೆ ನೋಡಿ. Sale. If you go through section 54, you will find it's a question, it's a kind of transfer. And then what is that ownership for consideration? You can consideration bandaga, it may not be in Transfer of Property Act. Consideration is defined in Contract Act. So
You have to understand transfer is a process wherein transfers ownership to another person called buyer in present or in future for consideration. ಇವಾಗ ಬರುತ್ತಲ್ಲ, ಇವಾಗ ನಾನು ಹಾಡು ಹೇಳಬೇಕು ಅಂದ್ರೆ ನನಗೆ ಹಾಡು ಗೊತ್ತಿರ್ಬೇಕಲ್ಲ ಅಲ್ವಾ? ನಾನು ಹಾಡು ಹೇಳಬೇಕು ಅಂದ್ರೆ ನನಗೆ ಹಾಡು ಗೊತ್ತಿರ್ಬೇಕು. ಇನ್ನೊಂದು, ಶರ್ಟ್ ನಾನು ಹಾಕೊಳ್ಬೇಕು ಅಂದ್ರೆ ಶರ್ಟ್ ನನ್ನ ಹತ್ರ ಇರಬೇಕು. ದಿಸ್ ಇಸ್ ಎ ಸಿಲ್ಲಿ ಎಕ್ಸಾಂಪಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ವೆನ್ ಸೇಲ್ ಇಸ್ ದಿ ಟ್ರಾನ್ಸ್ಫರ್, what is the prerequisite for the seller? He must be the owner of the property. Allah. Prerequisite is ownership over the property. So transfer of ownership for a price. Buyer, seller, consideration, property. For seller, consideration may be in the form of money, and for the buyer, it is in the form of property. But see, when the topic is there, when the topic is mortgages, why we have gone to transfer? Prashna, see, sale is a transfer of ownership. Mortgage also, if you take out section 58, mortgage also start with the word transfer. Transfer of what it is? It is not a transfer of ownership. Transfer of an interest in an immovable property. Is it not? Why that? What is that interest? ನಾನು ಹಣ ನಿಮ್ಮ ಹತ್ರ ತಗೊಂಡು ಅಥವಾ ಯಾವ್ದಾದ್ರು ಕೆಲಸ ಮಾಡಿಕೊಡ್ತೀನಿ ಅಂತ ನಿಮ್ಗೆ ಪ್ರಾಮಿಸ್ ಮಾಡಿದಾಗ ಅದಕ್ಕೆ ಗ್ಯಾರಂಟಿ ಏನಪ್ಪ ಅಲ್ಲ? ಇವಾಗ ಎಲ್ಲ ಸತ್ಯ ಧರ್ಮ ಹೇಳ್ತಾ ಇದ್ರು ಅಂದ್ರೆ ಕೋರ್ಟ್ಗಳಿಗೆ ಏನು ಕೆಲಸ ಇಲ್ಲ ಅಲ್ಲ. ನಾನು ದುಡ್ಡು ತಗೊಂಡಿದ್ದೀನಿ, ನಾನು ವಾಪಸ್ ಕೊಡ್ತೀನಿ ಅಂತ ಕೊಡ್ಬೇಕಾರೆ ಅಂತ ಹೇಳಿದ್ಮೇಲೆ ಮೊದಲ ಕಾಲದಲ್ಲಿತ್ತು, ಯಾವಾಗಿದು 1882 ಅಂದ್ರೆ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಪವರ್ ಬಂದು 138 ಇಯರ್ಸ್ ಆಯ್ತು. 138 ವರ್ಷದ ಮುದುಕ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ಇವನ್ ಟುಡೇ ಇಟ್ ಈಸ್ ಇನ್ ಎ ಪೊಸಿಷನ್ ಟು ಟೆಲ್ ಯು ವಾಟ್ ಈಸ್ ಟ್ರಾನ್ಸ್ಫರ್. ಅಂಡರ್ಸ್ಟ್ಯಾಂಡ್? ನೀವು ಅದನ್ನ ಚಾಲೆಂಜ್ ಮಾಡಕ್ ಆಗೋದೇ ಇಲ್ಲ ಪ್ರಾವಿಷನ್ಸ್ ಆಫ್. That's why we salute the thinkers of the transfer of property. Now this what? ಇವಾಗ ಎಲ್ಲ ಕೇಳಿದ್ದೆಲ್ಲ ಕೊಡ್ತಾರೆ, ಆಯ್ತು ನಾನು 5 ಲಕ್ಷ ತಗೊಂಡಿದ್ದೀನಿ, ನಿಮ್ಗೆ 3 ವರ್ಷ ಬಿಟ್ಕೊಂಡು ಕೊಡ್ತೀನಿ. ಅವ್ನು ಕೊಟ್ಬಿಟ್ಟ ಸತ್ಯ ಒಪ್ಕೊಂಡ್ರೆ ಇನ್ ಯಾತಕ್ ಬೇಕು? ಇಲ್ಲಿ ಡಿನೈಯಲ್ಲೂ ಡಿಸ್ಪ್ಯೂಟ್ ಶುರು ಮಾಡ್ತಾನೆ. ಸಿ ಇನ್ ಯುವರ್ ರಿಟರ್ನ್ ಸ್ಟೇಟ್ಮೆಂಟ್ ಡಿನೈಯಲ್ಗೆ ಎಕ್ಸೆಪ್ಟ್ ವಕಾಲತ್ ಎವ್ರಿಥಿಂಗ್ ಇಸ್ ಡಿನೈಡ್. ಮನುಷ್ಯ ಕೊಟ್ಟು ಮಾತು ತಪ್ಪಕ್ಕೆ ಶುರು ಮಾಡಿದ್ಮೇಲೆ ತಾನೇ ಕೋರ್ಟ್ಗಳಿಗೆ, ಲಾಯರ್ಗಳಿಗೆ, ಜಡ್ಜ್ಗಳಿಗೆ ಕೆಲಸ. ಇಫ್ ಎವರಿ ಒನ್ ಇಸ್ ಹಾನೆಸ್ಟ್, ವೇರ್ ಆರ್ ಜಡ್ಜಸ್? ನಥಿಂಗ್. Nothing. No judges, no lawyers, no court. Such being the case, so you transfer mortgage. ನಮ್ಮ practice ಪರವಾಗಿ, see when we are viewing it, see for our practice of daily or day to day, what are these mortgages? See, nowadays mortgage assumes very importance, more particularly in banking sector. Whenever you go for loan or financial assistance from a banker, the best possible security which he seeks is property, asset. ಯಾಕೆಂದ್ರೆ ಮನುಷ್ಯ ಓಡೋಗ್ಬೋದು, ಮನುಷ್ಯ ಸಾಯ್ಬೋದು, ಪ್ರಾಪರ್ಟಿ ಸಾಯಲ್ಲ. That is why they say immovable property, mortgage is the best form of security. So in the security, what is that we are gaining? See, now the question is, in so far as kinds of mortgage is concerned, we are having different kinds, such as simple mortgage, conditional sale, usufructuary, English mortgage, deposit of title deeds. ಇದೆಲ್ಲ ನಮ್ಗೆ so many kinds of mortgages ಇದ್ರೂ ನಮ್ಗೆ every one mortgage of deposit of title deeds, because you deposit title deeds. So in so far as the purpose of our court is concerned, in what way does it help?
Insofar as our court is concerned, in what way does it help? It helps whenever a suit before mortgages. You may appear for a plaintiff bank or plaintiff financial institution, and I may appear for say borrower. What is that required? It's a promise made by mortgagor so that he would repay the money or carry out the obligation after a particular time. ನಾನು ಕೊಡ್ತೀನಪ್ಪ, ನಾನು ಸತ್ಯವಂತ. ಏನೋ ದೇವರು ಕುಂಕುಮ ಕರ್ಪೂರ ಎಲ್ಲ ಏನಿರುತ್ತೆ ಅಲ್ಲೇ ಇರೋ ಬಾಯಲ್ಲೇ ಇರುತ್ತೆ. ಅದು ಶುರುವಾದ ಮೇಲೆ ಬ್ರೇಕ್ ಆದಾಗ now we turn the, after it fails in your room, it comes to court. Now the question is how the mortgage, now you start disputing mortgage is, it is not a valid mortgage, I have not, there is no security. Normally ನಿಮ್ದು ಸೂಟ್ ಬರ್ತಾ ಇರ್ತಲ್ಲ, KSFC ಸೂಟುಗಳು, ಬ್ಯಾಂಕ್ ಸೂಟ್, ಇನ್ಸ್ಟಿಟ್ಯೂಷನ್ ಸೂಟ್, debt recovery tribunal suit when it is more than 10 lakhs. You would understand, you would what do you call us, you would really find ಇದು ಮಾರ್ಟ್ಗೇಜ್ ಅಲ್ಲ. ಯಾತಕ್ಕೆ ಮಾರ್ಟ್ಗೇಜ್? ದಿ ಮಾರ್ಟ್ಗೇಜ್ ಟಫ್ ಟೈಟಲ್ ನಾವು ಮೇಸ್ಟ್ರು ಹೇಳಿದ್ದು ಅಥವಾ ನಾನು ಹೇಳಿದ್ದು ನೀವು ಹೇಳಿದ್ದು ಎರಡು ಇಟ್ಕೊಂಡು ಸೇ ಮಾರ್ಟ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ is borrowing money by mortgaging property. What is that? I am depositing the title deeds with you. Is it not? I am depositing the title deeds. ಸುಮ್ಮನೆ ಮೂಲ ಪತ್ರ ಕೊಟ್ಬಿಡೋದು. ಮೂಲ ಪತ್ರ ಅಂತ ಏನಂತಿದ್ದೀವಿ ನಾವು, ಟೈಟಲ್ ಡೀಡ್, ಎವ್ರಿಥಿಂಗ್ ಗಿವನ್. ಬಟ್ ಹೌ ಇಟ್ ಈಸ್ ಎಫೆಕ್ಟೆಡ್, ಯಾವ ರೀತಿ ಮಾಡಬೇಕು ಅನ್ನೋದು ಬೇಕಲ್ಲ. ವಾಟ್ ಯು ಸೇ, ಇಫ್ ಯು ವಾಂಟ್ ರಿಲೀಫ್ ಅಂಡರ್ law relating to mortgage, you must have created a mortgage. If it is not a mortgage, no question of a relief under mortgage. So first you must say, other ingredients irbe. Say for example, if you take a promissory note, ಕೊಟ್ಟಿದ್ದು correct, ತಗೊಂಡಿದ್ದು correct, ಎಲ್ಲ correct, stamp insufficient, finish. ಕೈ ಚೆನ್ನಾಗಿದೆ, ಕಾಲ್ ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ, ಹೊಟ್ಟೆ ಚೆನ್ನಾಗಿದೆ, ಎಲ್ಲ ಬಾಡಿ ಪೂರ್ತಿ ಪರ್ಫೆಕ್ಟ್ ಆಗಿದೆ, ಉಸಿರು ಮಾತ್ರ ಆಡ್ತಾ ಇಲ್ಲ, ಫಿನಿಶ್. Is it not so? It is as good as a dead body. First of all, it must have the feature of a mortgage. Is it not so? That is why as a terrible advocate you would submit in the court, or as a very eminent judge you may say that yes, I don't agree, this is mortgage. I say, ಬೇರೆ ಏನಾದ್ರು ಇದೆಯಾ, ಪ್ರೋನೋಟೋದು ಇದೊಂದು ಇದೆಯಾ, ಅದ್ರ ಮೇಲೆ ನಡೆಸಿ. ನೀವು ಮಾರ್ಟ್ಗೇಜ್ ಅಂತ ಹೇಳ್ತಾ ಕೂತ್ಕೊಂಡಿದ್ರೆ ಐ ಆಮ್ ನಾಟ್ ರೆಡಿ ಟು ಹಿಯರ್. ಹೌ? ಬಿಕಾಸ್ ಮೆನಿ ಆಫ್ ಯು ಮೇ ಆರ್ ಗೋಯಿಂಗ್ ಟು ಡೆಕೋರೇಟ್ ದಿ ಚೇರ್ಸ್ ಆಫ್ ಅ ಜಡ್ಜ್ ಅಂಡ್ ಮೆನಿ ಆಫ್ ದೆಮ್ ಮೇ ಎಕ್ಸೆಲ್ as advocates. See now what is that? Mortgage is by, mortgage is entered into by in the notified town ಅಂತಾರೆ. ಸೊ ನಮ್ದು ಬಳ್ಳಾರಿ, ನಮ್ದು ಕುದ್ರೋಳಿ, ನಮ್ದು ಮಂಗಳೂರು, ನಮ್ದು ಕೂಡ್ಲಿಗಿ, ನಮ್ದು ಹುಮ್ನಾಬಾದ್, ನಮ್ದು ಬಾಗಲಕೋಟೆ, ಇಲ್ಲಿ ಮಾರ್ಟ್ಗೇಜ್ ನೋಟಿಫೈ ಆಗಿಲ್ಲ ಅಲ್ಲ. ನೋಟಿಫೈಡ್ ಟೌನ್ಸ್ ಅಲ್ಲಿ ಮಾರ್ಟ್ಗೇಜ್ ಇದೇನಾಗಿದೆ, ಇನ್ನೊಂದು ಪತ್ರ ಪೂರ್ತಿ ಕೊಟ್ಟಿಲ್ಲ ಅಲ್ವಾ. ಪತ್ರ ಅಂದ್ರೆ ಏನು, ಮೂಲ ಪತ್ರ ಅದು ಇದು ಎಲ್ಲ ತಗೊಂಡ್ಬಂದು ಇದಕ್ಕೆ ಕೊಡ್ಬೇಕು, ಮೆಮೊರಂಡಮ್. ಅಂಡ್ ದೇ ವಾಟ್ ದೇ ಸೇ, a memorandum of mortgage. Memorandum of mortgage means list of title deeds. ಏನೇನಿದೆ ನಿಮ್ಮಲ್ಲಿ ಲಿಸ್ಟ್ ಆಫ್ ಟೈಟಲ್ ಡೀಡ್ಸ್, ಆ ಟೈಟಲ್ ಡೀಡ್ಸ್ ಅಷ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಅವ್ರಿಗೆ ಬರೆದು ಸೊ ದುಡ್ಡು ಕೊಟ್ಟಿದ್ದೀವಿ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಇರಬೇಕು ಒಂದು ಅಗ್ರಿಮೆಂಟ್, ಯಾವ ರೀತಿ ಇರಬೇಕು ಮೆಮೊರಂಡಮ್. If it fulfills the features, ಏನಂತ, I have borrowed money, I have created mortgage, these are all the title deeds I have handed over to you. Idu memorandum of mortgage is very, that is sufficient. Because I remember one case,
the concerned lawyer argued very seriously regarding the proforma. ಈ ಪ್ರೊಫಾರ್ಮಾ ಅಂತ ಹೇಳಿದ್ರೆ ನನ್ನ ಪ್ರಕಾರ, and then what happens if the notified town ಅದಕ್ಕೆ ಅಂದ ಚಂದ ಪ್ರೊಫಾರ್ಮಾ ಇಂಪಾರ್ಟೆಂಟ್ ಅಲ್ಲ? ಇಸ್ ಇಟ್ ನಾಟ್ ಸೊ? ಈ ಲಗ್ನ ಪತ್ರಿಕೆಗೆ ನಮ್ಮ ಮೇಲ್ಗಡೆ ಅರ್ಶನ ಕುಂಕುಮ ಎಲ್ಲ ಹಾಕಿರ್ತಾರೆ, ಮದುವೆ ಮಿಸ್ ಆಗೋಗ್ಬಿಡುತ್ತೆ, ಏನ್ ಚಿಂತೆ. ಬಟ್ ದಿ ಕ್ವಶನ್ ಈಸ್ ಸಬ್ಸ್ಟೆನ್ಸ್ ಇಲ್ಲ, ದೇರ್ ಮಸ್ಟ್ ಬಿ ಸಬ್ಸ್ಟೆನ್ಸ್. ಏನು ಮಾರ್ಗೇಜಾರ್, ಅಮೌಂಟ್ ಬಾರೋ, ಟೈಮ್, ಈ ಇಂಗ್ರೀಡಿಯೆಂಟ್ಸ್ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಮಾರ್ಗೇಜ್. ಬರೀ ಪ್ರೊಫಾರ್ಮಾ ಪೂರ್ತಿ ನೋಡಿದ್ರೆ, ಯು ಹ್ಯಾವ್ ಎ ಹಿಂದಿ ಸಾಂಗ್, ದಿಲ್ ಕೋ ದೇಖೋ ಚೆಹರಾನ ದೇಖೋ ಅಂತಾರೆ. It is not the format that you have got to see, it is the substance that you have to see, whether the ingredients of mortgage is there. Otherwise it is nothing but a scrap of paper. Very often the disputes what we come across in mortgage is, see, sale condition. Normally the sale condition is the country word what we use. See, it is mortgage by conditional sale. If you want to know the orthodox meaning of mortgage by conditional sale, it is nothing but in this way. This is my property. This is my property. I have sold you. Sold it over. Gatam gata. I have sold it. But one aspect I would give, this money I would give within 3 years. If I pay 3 years, sale deed gets cancelled. ನಾನು 3 ವರ್ಷದಲ್ಲಿ ಹಣ ಕೊಟ್ಬಿಟ್ರೆ ಆ ಸೇಲ್ ಡೀಡ್ ಒಂದು ಕಸದ ಬುಟ್ಟಿಗೆ ಹಾಕು. if the person pays money. ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸೇಲ್ ಬಿಕಮ್ಸ್ ಪಕ್ಕಾ. ನಾನು ಏನ್ ಬರ್ಕೊಟ್ಟಿದ್ದೀನಿ ಅದೇ. So if at all you want to know the meaning, I see meaning of the term mortgage by conditional sale, ನಾನು ಇವಾಗ ಏನು ಹೇಳಿದೆ ತಗೊಂಡು, mortgage by conditional sale is one whereby mortgagor sells the property subject to the condition. If the money is paid on a particular date or within a particular time, sale becomes void. If the money is not paid, sale becomes absolute. So this is called mortgage by conditional sale. ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮೊದಲಿನ ಕಾಲಕ್ಕೆ ಸುಮಾರು ನಿಮ್ಮ ಸಿ ಮೆನಿ ಆಫ್ ದಿಸ್ ಕಂಡೀಷನ್ ಮೇ ನಾಟ್ ಬಿ ದೇರ್ subsequent to 2010 or 2020 or whatever it is. ಮೊದಲು ಎದುರಡಿ ಅಂತ ಇದೆ. ಎದುರಡಿ is also called as reconveyance. ಎದುರಡಿ. So I will give an example like this. I have sold the property to you. ಆ ಪತ್ರದಲ್ಲಿ ಬರ್ದಿದ್ದೀವಿ, ನಿಮ್ಗೆ ರಿಜಿಸ್ಟರ್ ಸೇಲ್ ಡೀಡ್ ಆಗಿದೆಯಲ್ಲ, ಏನು it is written in the sale deed. I N.K. Sudhindra Rao. ಇವಾಗ I N.K. Sudhindra Rao purchased it. I have sold the property to you today. However, ಇದರಲ್ಲಿ ನಾನು ನಿಮ್ಮ ಹತ್ರ ತಗೊಂಡಿರ್ತಕ್ಕಂಥ 1 ಲಕ್ಷ ರೂಪಾಯಿನ ಇಂದಿನಿಂದ 5 ವರ್ಷದ ಒಳಗಾಗಿ ನಾನು ವಾಪಸ್ ಕೊಟ್ರೆ ಈ ಸೇಲ್ ರದ್ದಿ ಆಗುತ್ತೆ. ವಾಪಸ್ ಕೊಡ್ಲಿಲ್ಲ ಅಂತ ಪತ್ರದಲ್ಲೇ ಬರ್ದ್ಬಿಟ್ಟಿದ್ವಿ, ಆಯ್ತಲ್ಲ. ಅಂಡ್ ಸರ್ಟನ್ ಟೈಮ್ಸ್ ಇಟ್ ಮೇ ಹ್ಯಾಪನ್ ಇನ್ ಪರ್ಟಿಕ್ಯುಲರ್ ವೇ. ಒಂದೇ ಪತ್ರದಲ್ಲಿ ಬರ್ದಿಲ್ಲ ಅಂತ ಇಟ್ಕೊಳ್ಳಿ, ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತಲ್ಲ, ಬೇರೆ ಬೇರೆ ಇಡೋದು. ಏನಂತ, ಒಂದು ಐ ಹ್ಯಾವ್ ಸೋಲ್ಡ್ ದಿ ಪ್ರಾಪರ್ಟಿ ಸೇಲ್ ಡೀಡ್, ಇನ್ನೊಂದು ಅವತ್ತಿನ ದಿವಸನೇ ಬರ್ಕೊಳ್ಳೋದು ಅಗ್ರಿಮೆಂಟ್. ಏನಂತ, ಐ ಹ್ಯಾವ್ ಪರ್ಚೇಸ್ಡ್ ಎ ಪ್ರಾಪರ್ಟಿ ಅಂಡ್ ಟುಡೇ ಫ್ರಮ್ ಯು. ಇನ್ನ ಒಂದು 10 ವರ್ಷ ಬಿಟ್ಕೊಂಡು ನಾವು ವಾಪಸ್ ಕೊಟ್ರೆ, ಅಂದ್ರೆ 10 years ಅಲ್ಲಿ ವಾಪಸ್ ಕೊಟ್ಟೆ ಅಂದ್ರೆ ಐ ವಿಲ್ ಸೆಲ್ ಬ್ಯಾಕ್ ದಿ ಪ್ರಾಪರ್ಟಿ. ಈಸ್ ದೇರ್ ಎನಿ ಡಿಫರೆನ್ಸ್? ಈಗ ಹಳೆಯ ಅಲ್ಲ ಮಗಳ ಗಂಡ ಅಂತಾರಲ್ಲ ಹಾಗೆ. ಸಿ ನೌ ದಿ ಕ್ವಶನ್ ಇಸ್, ವಿ ಹ್ಯಾವ್ ಎಂಟರ್ಡ್ ಇನ್ ಟು ಎ ಡಾಕ್ಯುಮೆಂಟ್ ವೇರ್ ಇನ್ ನಾನು ನಿಮಗೆ 10 ಲಕ್ಷ ರೂಪಾಯಿಗೆ ನಾನು ಪ್ರಾಪರ್ಟಿ ಸೇಲ್ ಮಾಡಿದೆ.
ಸೇಲ್ ಕ್ರಯ ಅದರ ಒಂದು ಕ್ಲಾಸ್ ಸೇರಿಸಿದೆ. ಇಲ್ಲಿಂದ 5 ವರ್ಷಗಳ ಒಳಗಾಗಿ ಇಫ್ ಐ ಪೇ ಬ್ಯಾಕ್ ದಟ್ 10 lakh, if I pay back the 10 lakh, I will get back the property. That means sale and option to repurchase. ಅಂದ್ರೆ ವಾಪಸ್ ತಗೊಳ್ಳೋಕೆ ಒಂದು ಇದು. Both are in the same document. I see. ನೀವು ಅನಿಸ್ಬೋದು ಯಾಕೆ ಇಷ್ಟು ಸತಿ ಹೇಳ್ತಾ ಇದ್ದಾರೆ ಅಂತ. This becomes very important at the end of the topic. This is one. And the second one is when the agreement, when the sale deed says ನಿಮ್ಗೆ ಮಾಡಿಕೊಟ್ಬಿಟ್ಟಿದೀವಿ, ಆಮೇಲೆ ಇನ್ನೊಂದು 10 ರೂಪಾಯಿ ಕಾಗದಲ್ಲಿ ನೀವೇ ಬರ್ಕೊಡ್ತೀರಿ. ಏನಂತ ಅಂತ ಹೇಳಿದ್ರೆ, ಮಿಸ್ಟರ್ ರಾವ್, ಐ ಹ್ಯಾವ್ ಪರ್ಚೇಸ್ಡ್ ದಿ ಪ್ರಾಪರ್ಟಿ ಫ್ರಮ್ ಯು ಫಾರ್ ₹10 lakh, ಜೆಂಟಲ್ಮ್ಯಾನ್, ಇಲ್ಲಿಂದ 10 years ಒಳಗಾಗಿ if you pay back 10 lakh, I will give back the property ಕಣಯ್ಯ, ತಗೋ. Separate agreement. Are you following? Now the question is, what is the difference between mentioning in one document and when the court ಬಂದಾಗ ಏನಾಗುತ್ತೆ ಅಂದ್ರೆ, I tell you, if it is a mortgage, remember, ಯಾತಕ್ಕೆ ಇಷ್ಟು ಒತ್ತು ಕೊಡಬೇಕಾಗಿದೆ ಅಂತಂದ್ರೆ, mortgage, remember, 30 years ಟೈಮ್ ಇದೆ ನಿಮ್ಗೆ ದುಡ್ಡು ಕೊಟ್ಟು ವಾಪಸ್ ತಗೊಳ್ಳಕ್ಕೆ. You have 30 years of time if it is mortgage. Okay, if it is mortgage. If it is not mortgage, specific performance 3 years so ಇನ್ನೊಂದು ಮಾಡಿ. Under these circumstances, you must have to know. Now mortgage alle ide well and if it is a separate, okay, then I file a suit for specific performance or whatever it is. ನಾನು ಇವರಿಗೆ 10 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಪ್ರಾಪರ್ಟಿ ಟುಡೇ. ಅದು ಅಂಡ್ ಒಂದು ಅಗ್ರಿಮೆಂಟ್ ಅವ್ರು ಬರ್ಕೊಟ್ಟಿದ್ದಾರೆ, ನೀನ್ ದುಡ್ಡು ವಾಪಸ್ ಕೊಟ್ರೆ ನಿಂಗೆ ಮಾಡ್ಕೊಡ್ತೀನಿ ಅಂತ. 6 ವರ್ಷದ ಕೆಳಗಡೆ ನಾನು ದುಡ್ಡು ಕೊಡ್ತಾ ಇದ್ದೀನಿ, ನಾವು ವಾಪಸ್ ಕೊಡಿ. Is it not so? You may say that it is mortgage. Friends, you must understand both sale and option to purchase back must be in the same document. If they are not in the same document, you can read in section 58, it comes. You can read, and when you ask doubt, you can ask me. So when it is not there, separate document ಬರ್ಕೊಟ್ಟಿರಲ್ಲ, at the end of the day you can use it only as a specific performance. The due date is 3 years, is it not? Due date is 3 years. From due date, the time limit is 3 years. If the right is not exercised within 3 years, that is gone to dogs. So ನೀವು separate agreement ಇಟ್ಕೊಂಡು ಇದು mortgage ಅಂತ ಹೇಳಿದ್ರೆ ಒಪ್ಪಲ್ಲ. Almost effect may be same. It is not welcome. So the mandatory provision under section 58 is that when a person undertakes to sell the property, it must be in the same deed. ಅದರಲ್ಲಿದೆ ನೋಡಿ, proviso ಇದರಲ್ಲಿ provided the condition to contain or to sell back is in the same document. Then you may ask me why it is then separate agreement ಅಲ್ಲಿ ಬರ್ಕೊಂಡ್ರೆ ಅದು mortgage ಆಗಲ್ವಾ? No, it is not mortgage. ಮತ್ತೆ ಇನ್ನೇನಾಗುತ್ತೆ? It is a agreement wherein and a repurchasing option is given to the purchaser, mean to seller. So this is what that comes insofar as the mortgage is concerned. Another typical topic that haunts you in the examination and also in the court, practical in the field of mortgage, is one, we say tacking. So ಈ ಪ್ರಶ್ನೆ ಯಾರಿಗೆ ಕೇಳಿದ್ರು ಕೂಡ they feel very bad because it may be a complicated but very easy to understand provided we have concentration. See, now I will tell you one thing. There is a property. We will call that property as P. And
it is mortgage to A. First mortgage. Inna kashta aitu owner ge. Second mortgage B ge. C ge third mortgage. ಹೀಗೆ ಒಂದು 6 mortgage. There are 6 mortgages. Mortgage number 1, 2, 3, 4, 5, 6. When the property is being, when the amount is not cleared, or when the mortgagor fails to clear, the property brings for sale. And ಅವ್ರಿಗೆಲ್ಲ ಮಾರಿದ ಪ್ರಾಪರ್ಟಿ ಒಳಗಡೆ 1, 2, 3, 4, 5 ಹಂಗೆ ಕೊಟ್ಕೊಂಡು ಹೋಗ್ಬೇಕು. Can you give the amount to F first? You cannot give the amount to F first. It must be in the order of priority. A, B, C, D, E, F. Our amount ಕೊಟ್ಕೊಳ್ತಾ ಬರುತ್ತೆ. Now the question is, ಅಂದ್ರೆ first rank ಯಾರಿಗೆ first ಕೊಡ್ಬೇಕಾಗಿರೋದು? A ಗೆ. You see, the mortgage is made for rupees 1 lakh each. There are 6 mortgages, 6 lakh. Property is sold for 5.5 lakh. So A gets, because his priority 1 lakh, he would get 1 lakh. B, C, D, E, F would get only 50,000. Is it not? F would get only 50,000. So see why I am see what the question is. ಈ 50,000 ಇವು ಬರ್ತವೆ. ಆಮೇಲೆ G, 7th one, A would mortgage, ಅವರೇ ತಗೊಳ್ತಾನೆ A, ಎಷ್ಟು another 1 lakh. That means if A has paid 2 times money, first A, B, C, D, E, F, 6 ಜನ 1 ಲಕ್ಷ ಕೊಟ್ಟಿದ್ದಾರೆ in the order of priority, 1 ಲಕ್ಷ. So first would A would get 1 lakh first. Is it not so? But ಇವಾಗ ಕಳ್ಳ ಏನ್ ಮಾಡ್ತಾನೆ, ಈ ಎಫ್ ಆಯ್ತಲ್ಲ, ಎಫ್ ಆದ್ಮೇಲೆ 7th ಇವ್ರು 1 ಲಕ್ಷ ಇನ್ನ ಕೊಡ್ತಾನೆ ಮತ್ತೆ. That means to say he would adjust all both the 2 lakhs claim senior. I hope you have understood. When there are several mortgages and they have to be discharged in the order of seniority. But if any prior mortgagee makes a subsequent lending and tack, club both the mortgages, it is not allowed. Not good. So this is called tacking, T-A-C-K-I-N-G, tacking. This tacking of mortgages is prohibited. So I think with this, of course, mortgages is ocean. It may require, I don't know how many days or how many hours. Anyhow, if God willing, let us meet again in so far as the mortgage is concerned. Matte you will have an opportunity to ask or your interaction. Now let me glance some aspects regarding the specific performance. See, the specific performance, first of all, basic knowledge should be to Indian Contract Act. You must know, ಇವತ್ತಿದೆಯಲ್ಲ ಏನಿದು specific performance ಇದೆಯಲ್ಲ, agreement, suit for specific performance. Today, most misused suit and specific performance. I can understand. See, in earlier certain times, ಹಣ ಬೇಕು ಅಂದ್ರೆ ಏನ್ ಬರ್ಕೊಡ್ತಾ ಇದ್ರು, pronote. Is it not? Thereafter ಚೆಕ್ ಇಸ್ಕೊಳ್ಳೋದು, thereafter ಇವಾಗ ಅಗ್ರಿಮೆಂಟ್. ಏನಂದ್ರೆ in many cases we can understand, but the question is there must be evidence. 1 ಕೋಟಿ ರೂಪಾಯಿ ಪ್ರಾಪರ್ಟಿ ಇರುತ್ತೆ, ಅವನೊಂದು 20 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ, ದುಡ್ಡು ಕೊಡ್ತಾನೆ. ಅವ್ನು ಕೊಡ್ಲಿಲ್ಲ ಅಂದ್ರೆ 20 ಲಕ್ಷಕ್ಕೆ ನಾನು ಪ್ರಾಪರ್ಟಿ ಕೊಡು ಅಂತ. ಯಾಕೆ? ಟು ಕೀಪ್ ದಿ ಸೆಲ್ಲರ್ ಇನ್ ಫಿಯರ್. Okay then. See, I tell you, in the field of specific performance or sale agreement, in the field of specific performance or sale agreement, what is important is subject matter, agreement,
one more agreement, consideration, agreement between the parties. Idella, of course, almost all of you know what exactly is my specific performance. What we are all concerned is technicalities in when our suit dies or when our defense dies. Ishtatane ಬೇಕಾಗಿರೋದು as a lawyer. As a lawyer, you require, if you are appearing for the plaintiff, you say that how to safeguard our right of getting a decree. And a defendant, how to see that the suit is demolished. See, now, for this, at least specific performance, you must be aware of the amendments that are come to stamp duty. I tell you, so far as the sale agreement is concerned, stamp duty was prescribed, say in the year 1992, 93, 94, I mean say 92, 93, 94, 95. Every year, amendment took place. So, in order to take you to the beginning of the period, in the beginning, we used to write agreements. Basically, I was also a deed writer, that's why I am telling you. Basically, the agreement used to be written on a paper of rupees 3 rupees. And then time came for 10 rupees and then 20 rupees. See, in the 93 amendment, they made it 100. And in the year 94, they made it 200, the Stamp Act amendment, to write what you call as a sale agreement of an immovable property. And then in the amendment 95, if the possession is delivered under the agreement, stamp duty what you have to give is 6% of the value, 6 or 6.5 as the case may. Andre ನೀವು 1 ಲಕ್ಷ ರೂಪಾಯಿ ಪ್ರಾಪರ್ಟಿ ಕೊಂಡ್ಕೊಂಡಿದ್ದೀರಾ ಅಂದ್ರೆ 6,500 ಸ್ಟಾಂಪ್ ಡ್ಯೂಟಿ. Then what happens if the stamp duty is not paid? If the document is impounded, if you want a relief under the said document, you have to pay the deficient court fee. Deficient is to 6,000 ರೂಪಾಯಿ ಕಟ್ಟಬೇಕಾಗಿದೆ. You have given only 200 rupees. Is it not? You have given only 200. What is the deficient? 5,800. Is it not? 5,800 is the duty that you have to pay. And penalty is 10 times that. 58,000 ರೂಪಾಯಿ. ನಮ್ಮಲ್ಲಿ ಏನು ಹೇಳ್ತಾರೆ, ಹಸುಗಿಂತ ಹಗ್ಗ ಜಾಸ್ತಿ ಕಾಸ್ಟ್ಲಿ ಅಂತೀವಲ್ಲ. The rope is costlier than the value of the cow. Like that, your fine amount, the duty amount, what you have to pay is 5,800. And penalties, and insofar as the registration is concerned, see, now you tell me, under the sale agreement, either if you read section 48 or 49 of the specific, the Stamp Act, you will understand a margin benefit is given for registration. Well, now the question is specific performance. Now the question, suppose you see, normally ನೀವೆಲ್ಲ ಲಾಯರ್ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಯಾವ್ದಾದ್ರು ಮದುವೆ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ನಿಮ್ಮಲ್ಲಿ ಫಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರನ್ನ ಡೌಟ್. ಸಪೋಸ್ ಯು ಗೋ ಟು ಎ ಫಂಕ್ಷನ್, ಮ್ಯಾರೇಜ್ or any social function. Normally when you say that you are a lawyer, any of your relative would ask you about a doubt. ಈ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಯಾಕೋ ಈ ಕಡೆ ನೋವುತ್ತೆ ಅಂತ. ಲಾಯರ್ ಅಂದ ತಕ್ಷಣ ಫಸ್ಟ್ ಅವರು ಅಂತ ಕೂಡ ಹೇಳಲ್ಲ. ನಮ್ಮ ಫ್ರೆಂಡ್ ಅವರು ಒಂದು ಮನೆ ತಗೊಂಡಿದ್ರು, 1 ಕೋಟಿ ರೂಪಾಯಿಗೆ
10 ಲಕ್ಷ ಅಡ್ವಾನ್ಸ್ ಕೊಟ್ರು, ಆದ್ರೆ 3 ತಿಂಗಳು ಆಗೋಯ್ತು. ಇವಾಗ ಏನ್ ಮಾಡೋದು ಇವ್ರೆ? See, just like that. See, now very majority number of suits what we are finding in the core are specific performance. Now the question is this. I will tell you a simple example regarding the time and essence of contract or whatever it is. In so far as ever ready and willing, ಮೊದಲು ಇದ್ರ ಬಗ್ಗೆ ಬಹಳ ಸೀರಿಯಸ್ನೆಸ್ ಇತ್ತು. Courts also were taking very serious view of this readiness and willingness. But after amendment to section 16, ಆ rigidity, ಆ ಬಿಗಿ ಏನಿದೆ ಅದು ಕಡಿಮೆ ಆಯ್ತು. I am not saying that is totally ruled out. The tightness is, see, in Rent Control Act you may not be knowing. In Rent Control Act earlier, bona fide requirement, ಮನೆ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ under section 21(1)(h), bona fide requirement means ಅವ್ರು ಏನಾದ್ರು ಬರ್ತಾ ಇದ್ನಲ್ಲ, ಅದಕ್ಕೆ ಬಾಕ್ಸ್ ಒಳಗಡೆ ಬರ್ತಾ ಇದ್ನಲ್ಲ ಓನರ್, ನಮ್ಮ ಮನೆ ಖಾಲಿ ಮಾಡುವಂತ ದಾವ ಹಾಕೊಂಡಿರ್ತಾ ಇದ್ದ. ಯಾತಕ್ ಮನೆ ಬೇಕು ನಿಮ್ಗೆ? ನನ್ನ ಮಗನಿಗೆ ಮದುವೆ ಆಗುತ್ತೆ. ನಿಮ್ಮ ಮನೇಲಿ 4 ರೂಮ್ ಇದೆಯಲ್ಲ, ಒಂದ್ ರೂಮಲ್ಲಿ ನೀವು ನಿಮ್ ಹೆಂಡತಿ ಮಲ್ಕೊಳ್ತೀರ, ಇನ್ನೊಂದು ರೂಮು ಸರ್ವೆಂಟ್ಸ್, ಇನ್ನೊಂದು ರೂಮ್ ಇದೆಯಲ್ಲ ಅಲ್ಲೇ ಇರ್ಬೋದಲ್ಲ, ಈ ಬೇರೆ ಮನೆ ಹಾಕ್ಬೇಕು? So see, this kind of harassing questions are also to them. But that also is really relaxed by the present act of Karnataka Rent Act 1999. Adhe riti, now the question is in the specific relief act section 16, after the amendment the tightness is relaxed. It goes to the extent of telling that if any condition is fixed under the agreement, if any condition is fixed, other he must be ready to comply with. You cannot say that by his act and conduct he is not ready and willing. I will put it across in this way. Simple example. See, a sale agreement is entered into for 1 lakh on today. On today, the 26th sale agreement is entered into for rupees 1 lakh. I agree to sell the property to Mr. Koteshwar Rao for rupees 1 lakh and received advance amount of rupees 50,000. 50,000. And then, the agreement is normally what you are telling, what you come across. In the agreement you come across, I have agreed to sell the property for a sum of rupees 1 lakh and I have received the advance amount of rupees 50,000 and balance of 50,000 I will pay within 3 months, on which day I will have to execute the registered sale deed. If you don't pay the amount, purchaser, if you don't pay the amount within 3 months, agreements cancelled. Normal ingredients of agreement: sale consideration, details of the property, advance received, balance payable, time limit. So if the purchaser doesn't pay, he loses the right. But what about the amount already paid? Amount already paid is forfeited. Or if the purchaser doesn't come, if the purchaser doesn't go for registration, he will lose the amount. If the seller doesn't come, he will have the suit for specific performance. Now, these are all the normal data available in any suit for specific performance. In any suit for specific, this should be normal data. ಹಾಗಾದ್ರೆ ಒಂದ್ಸತಿ ನಾವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ 3 ತಿಂಗಳು ಟೈಮ್ ಬರೀತೀವಲ್ಲ, ಅದ್ರಲ್ಲಿ ವಾಪಸ್ ಕೊಡ್ಬೇಕು ಅಂತ, 3 ವರ್ಷದ ತನಕ ಸಾಯ್ತಾ ಇರ್ಬೇಕಾ ಇಟ್ಕೊಂಡು? Is it not so? I cannot pay, ಅವ್ರು ಮಿಕ್ಕಿದ್ ಕೊಡಲ್ಲ, ನಾನು ಬೇರೆಯವ್ರಿಗೆ ಮಾರೋ ಹಾಗೆ. What I am asking you is, when I have agreed to sell the property for rupees 1 lakh, received the advance amount of rupees 20,000 and balance is 80,000, ಕೊಡಕ್ಕಾಗಲ್ಲ, 3 months ಆಗೋಯ್ತು,
ಇನ್ನ ನಮ್ಗೆ ನಮ್ ಲಾಯರ್ ಹೇಳಿದ್ದಾರೆ 3 ವರ್ಷ ಏನು ಮಾಡಕ್ಕಾಗಲ್ಲ ಅಂತ ಬಿಟ್ರೆ, ಇಸ್ ಇಟ್ ನಾಟ್ ಸೊ? ಅವನ ಆಸ್ಪತ್ರೆಗೆ ಹೋಗಿ ಕೂದಿರ್ತಾನೆ, ಕೋವಿಡ್ ಕ್ಯಾನ್ಸರ್ ಏನೋ ಬಂದು ಕೀಮೋಥೆರಪಿ ದುಡ್ಡು ಬೇಕು, 3 ವರ್ಷ ಆದ್ಮೇಲೆ ಅಂದ್ರೆ ಯಾತಕ್ಕೆ ಕೊಡ್ತೀವಿ? 3 ವರ್ಷ ಆದ್ಮೇಲೆ ಅವತ್ತು ಅದು ಸತ್ತೋಗಿರ್ತಾನ ಅಷ್ಟೊಂದು. ಸೊ ಡು ಯು ಮೀನ್ ಟು ಸೇ ದಿ ಸೆಲ್ಲರ್ ಹ್ಯಾಸ್ ನೋ ರೈಟ್ ಅಟ್ ಆಲ್? ವಾಟ್ ಡು ಯು ಮೀನ್ ಬೈ ಸೆಲ್ಲರ್ ಹ್ಯಾಸ್ ನೋ ರೈಟ್ ಅಟ್ ಆಲ್? ಏನೂ ಇಲ್ಲಪ್ಪ, ನಮ್ಮ ಅದೇ ಹೇಳ್ತೀವಿ ಮಾತಿ ಮುಂಚೆ, ನಮ್ಮ ಬಿಗಿದ್ಕೆ ಅವ್ರ ಕೈಲಿ ಕೊಟ್ಟಿದೀವಿ, ನಮ್ಮ ಕತ್ತನ ಅವ್ರ ಕೈಲಿ ಕೊಟ್ಟಿದೀವಿ. ದಿಸ್ ಆರ್ ಆಲ್ ದಿ ನಾರ್ಮಲ್ ಲ್ಯಾಂಗ್ವೇಜ್ ವಾಟ್ ವಿ ಯೂಸ್. Friends, in case of contract of sale of immovable property, time is the essence of time is not the essence of contract. ನೀವು ಟೊಮೆಟೊ ಬೆಳೆದ್ಬಿಟ್ಟು 5 kg 5 ಲೋಡ್ ಇದೆ, ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಕೊಡ್ಲಿಲ್ಲ ಅಂದ್ರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ 3 ವರ್ಷ ಟೈಮ್ ಇದೆ ಅಂತ ಹೇಳಿದ್ರೆ ಅವರು ಟೊಮೆಟೊ ಕೊಳೆತು ಗೊಬ್ಬರ ಆಗಿ ತಿರ್ಗಾ ಟೊಮೆಟೊ ಆಗಿ ಬೇರೆ ನಾವು. In commercial contract, time is the essence of contract. But in case of immovable property, time is not the essence of contract. ಮತ್ತೆ ಏನಂತ 3 months ಅಲ್ಲಿ ಬರ್ಕೊಡ್ತೀನಿ, ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ಕೊಟ್ಟಿಲ್ಲ, ಕ್ಯಾನ್ಸಲ್ ಆಗೋಯ್ತಾ? ಕ್ಯಾನ್ಸಲ್ ಆಗೋಗಲ್ಲ, ಬಿಕಾಸ್ ಟೈಮ್ ಈಸ್ ನಾಟ್ ದಿ ಎಸೆನ್ಸ್ ಆಫ್ ಕಾಂಟ್ರಾಕ್ಟ್. ಹಾಗಾದ್ರೆ 3 ವರ್ಷ ಕಾಯ್ಲೇಬೇಕಾ ನಾವು? No, you don't wait. As a purchaser, as a seller, you don't wait for 3 years. There is a route, I tell you, recognized by the judgment, even adjudicated by me in one case. See, time is not the essence of contract. In case of contract for sale of immovable property, 1977 one judgment is, of course, amelu bandide anta. Now, see, today is 26th. I have entered into agreement. 3 months time kotti. 3 months andre yavaga? August, September, October. The agreement comes to an end by October. But the purchaser has not come. The seller can issue a notice. See, Mr. Purchaser, we have entered into an agreement on so and so on 26th July 2020. Sale consideration amount is 1 lakh. Advance paid is 20,000. Balance payable is 80,000. ನೀನು ಅವತ್ತೇನು ಹೇಳಿದ್ದಲ್ಲಪ್ಪ, ಮಿಕ್ಕಿದ್ದು 3 ತಿಂಗಳು ಒಳಗಡೆ ಕೊಟ್ಬಿಡ್ತಿದೀವಿ ಅಂತ ಹೇಳ್ಬಿಟ್ಟು ನೀನ್ ಕೊಡ್ಲಿಲ್ಲ, ಇನ್ನ ಹಾಗಿದೆ. ಆದ್ರಿಂದ ಕ್ಯಾನ್ಸಲ್ ಆಗ್ಬಿಟ್ಟಿದೆ ನಿನ್ ದುಡ್ಡು ಅಂತ ಹೇಳಕ್ ಬರಲ್ಲ ನೋಡ್ರಿ. ಕ್ಯಾನ್ಸಲ್ ಆಗ್ಬಿಟ್ಟಿದೆ ನಿನ್ ದುಡ್ಡು, ಅದಕ್ಕೆ ಏನ್ ಹೇಳ್ಬೇಕು ನೋಡಿ, ಇನ್ನ ನೀನು ಮಾಡಿದ್ರೆ ಇನ್ನ ಒಂದು 15 ದಿವಸ ಟೈಮ್ ಕೊಡ್ತೀನಿ, 15 days ಟೈಮ್. ಇಷ್ಟೊಳಗಡೆ ನೀನ್ ದುಡ್ಡು ಕೊಟ್ರೆ ರಿಜಿಸ್ಟರ್ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಅಗ್ರಿಮೆಂಟ್ ರದ್ದಾಗುತ್ತೆ. ಆರ್ ಯು ಫಾಲೋಯಿಂಗ್? ದಟ್ ಮೀನ್ಸ್ you are giving a subsequent notice. Are you following? See, you are giving a subsequent notice. Yenanta making time as the essence of contract. Normally due date ide andre ee notice ತಗೊಂಡು ಆ 15 ದಿವಸದಲ್ಲಿ ಒಂದು ಬರಲಿಲ್ಲ ಅಂದ್ರೆ ಆ 3 ವರ್ಷ 30 ವರ್ಷ ಎಲ್ಲ ಬರೋದಿಲ್ಲ. Are you following me? Seller need not worry for the reason that, but you ಕೆಲವು ಸರಿ ಅಗ್ರಿಮೆಂಟ್ ನೋಟಿಸ್ ಕೊಡ್ತಾರಲ್ಲ. ಐ ಹ್ಯಾವ್ ಸೀನ್ ಇನ್ ದಿ ಕೋರ್ಟ್ ಇನ್ ಮೆನಿ ಸೂ, ನೀನ್ 15 days ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಿ ಬಂದಿಲ್ಲ, ಅದಕ್ಕೋಸ್ಕರ ನೀನ್ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿದೆ. ದಟ್ ಈಸ್ ನಾಟ್ ಎ ಪ್ರಾಪರ್ ನೋಟಿಸ್. ಬಿಲೀವ್ ಮಿ ಫ್ರೆಂಡ್ಸ್, ಸ್ಟ್ರೈಟ್ ಅವೇ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳೋದು, ಅದಕ್ಕೆ ರೀಸನಬಲ್ ಟೈಮ್ 15 days, ಬಿಕಾಸ್ 15 days 10 days ರೀಸನಬಲ್ ಟೈಮ್. ಅವಾಗ್ಲೂ ಬರ್ಲಿಲ್ಲ ಅವನು ಅಂದ್ರೆ ದೆನ್ ಇಟ್ ಕ್ಯಾನ್ಸಲ್ಸ್. ಅದರ್ವೈಸ್ ಮಾತಿಗೆ ಮುಂಚೆ ಇದೆಯಲ್ಲ, ನಾನು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಕಾಯ್ತಾ ಇದ್ದೆ, ಯಾರು ಅಲ್ಲಿ ಕಳ್ಳಕಾಯಿ ಮಾಡ್ತಾನ ಒಂದೊಂದು ಸಾಕ್ಷಿ, ಅವತ್ತು ಬಂದಿದ್ನಪ್ಪ ನಾನು, ಅಲ್ಲಿ ಬಂದ ಅವ್ನು ಕಳ್ಳಕಾಯಿ ತಗೊಂಡ. ಸೈಟ್ ತಗೊಳಕ್ಕೆ ದುಡ್ಡಿದೆ ಅಂತ ಏನ್ ಗ್ಯಾರಂಟಿ ಅವತ್ತು ಇಲ್ಲ. ಸೊ ವಾಟ್ ಹ್ಯಾಪನ್ಸ್ ಈಸ್, normally for contract of immovable properties, time is not the essence of contract, but it could be made essence of contract. Recently, in fact,
one matter was disposed of. It is in a regular. It was in a regular second appeal. Now the question is, same facts. Agreement ಎಲ್ಲ ಮಾಡ್ಕೊಂಡಿದ್ರು. See, one more peculiar time comes. ಇವಾಗೆಲ್ಲ ಯಾವ್ದು ಬೇಕೆ ಗ್ರಾಂಟೆಡ್ ಲ್ಯಾಂಡ್ ಅದು ಇದು ಎಲ್ಲ ಬರ್ತದೆ. ಎಸ್ಟೇಟ್, ರಿಯಲ್ ಎಸ್ಟೇಟ್ ಲಾಬಿ ಅಥವಾ ಮಾಫಿಯಾ ಡ್ಯಾನ್ಸ್ ಮಾಡ್ತಾ ಇರೋದ್ರಿಂದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಗ್ರಿಮೆಂಟ್, ಇನ್ನೊಂದು ಜನರಲ್ ಪವರ್ ಆಫ್ ಅಟರ್ನಿ. ಇಷ್ಟೇ. ಇದ್ರ ಮೇಲೆ ದೇ ಆರ್ ಆಲ್. ಇಸ್ ಇಟ್ ನಾಟ್ ಸೊ? ನೌ ಒನ್ ಆಸ್ಪೆಕ್ಟ್, ಕೆಲವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಇಸ್ ಇಟ್ ನಾಟ್ ಸೊ? ವೆನ್ ದಿ ಅಗ್ರಿಮೆಂಟ್ ಮಾಡ್ಕೊಂಡು ಟೈಮ್ ಕೊಡಲ್ಲ, ಟೈಮ್ ಮೆನ್ಷನ್ ಮಾಡಿರೋದಿಲ್ಲ ಅದರಲ್ಲಿ. ನಾವು 10 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದೀನಿ, 5 ಲಕ್ಷ ಬ್ಯಾಲೆನ್ಸ್ ಕೊಟ್ಟಿದ್ದೀನಿ, ಇನ್ನು 5 ಲಕ್ಷ ನೀವು ಕೇಳಿದಾಗ ನಾವು ಬಂದು ಕೊಟ್ಟು ರಿಜಿಸ್ಟರ್ ಮಾಡಿಕೊಡ್ತೇನೆ ಅಂತ. ದಟ್ ಮೀನ್ಸ್ ದಟ್ ನೋ ಟೈಮ್. ಸೊ when the time is not prescribed, what is the period of limitation under Limitation Act? It is, see, normally when the time is prescribed, the Act defines 3 years from the due date. Is it not? 3 years from the due date. If the time is not prescribed, from the date of demand and refusal, that is known to you. Is it not so? From the date of demand and refusal, 3 years time. Now, notice kotte helbekava. I tell you. See, now the question is, 3 ವರ್ಷ, see, 3 years agreement due date is there. I have entered into agreement on today. ನೀವು ಕೇಳಿದಾಗ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ. ಸೊ ಫ್ರಮ್ ದಿ ಡೇಟ್ ಆಫ್ ಡಿಮ್ಯಾಂಡ್ ಅಂಡ್ ರಿಫ್ಯೂಸಲ್, ಸಿ ದಿ ಡಿಮ್ಯಾಂಡ್ ಅಂಡ್ ರಿಫ್ಯೂಸಲ್ ಅಂತ ಹೇಳ್ತೀವಲ್ಲ, ನಾವಿಲ್ಲಿ ನೋಟಿಸ್ ಕೊಟ್ಟು ನಾವು ಮಾಡೋದಿಲ್ಲ ಅಂತ ಅವ್ರು ಹೇಳಿಲ್ಲ, ನಾವು ಅದರಿಂದ ನಮ್ಗೆ ಕೇಳಿದಾಗಿಂತ 3 years ಇದೆ ಅಂತ ಹೇಳ್ತೀವಲ್ಲ. He has not refused so far. He is refusing for the first time today. Hence, I have got 3 years time. Friends, for that matter, ಇದೇ ದಾವಾದಲ್ಲಿ ಅಥವಾ ಇದೇ ನೋಟಿಸಲ್ಲೇ ಕೊಟ್ಟು ಹೇಳಬೇಕು ಅಂತ ಏನಿಲ್ಲ, ಆಯ್ತಾ? ಇನ್ನೊಂದು ಯಾವುದೋ ತಂಜಾವೂರಲ್ಲಿ ಒಂದು ಸೂಟ್ ನಡೀತಾ ಇದೆ, ನಿಮ್ಗೂ ಡಿಫೆಂಡ್ಗೂ ಸೂಟ್ ನಡೀತಾ ಇದೆ. ಆ ತಂಜಾವೂರು ಸೂಟಲ್ಲಿ ದಟ್ ಇಸ್ ಎ ಸೂಟ್ ಫಾರ್ ಇದು ಬೇರೆ ಯಾವುದೋ ಒಂದು ಇದರಲ್ಲಿ ಪ್ರೊನೋಟ್ ಮೇಲೆ ಏನೋ ಒಂದಿರುತ್ತೆ. ಅಲ್ಲಿ ನೀವು ಹೇಳ್ತೀರಾ ನಮ್ಗೆ ಅಗ್ರಿಮೆಂಟ್ ಬೇರೆ ಬರ್ಕೊಟ್ಟಿದ್ದ, ಅಲ್ಲಿ ಅವನ ದಾವಾದಲ್ಲಿ ಇವ್ ನಮ್ಮ ಮೇಲೆ ಸುಳ್ಳು ದಾವಾ ಹಾಕೊಟ್ಟಿದ್ದಾನೆ. ಬಳ್ಳಾರಿಯಲ್ಲಿ ಕೂಡ ಒಂದು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದಾನೆ ನಮ್ಮ ಕಡೆಯಿಂದ, ಪ್ರಾಪರ್ಟಿಗೆ ನಾವು ಬರ್ಕೊಟ್ಟಿಲ್ಲ ಅಂತ. ದಟ್ ಮೀನ್ಸ್ ಟು ಸೇ, ಇಫ್ ದಿ ಡಿನಯಲ್ ಆಫ್ ದಿಸ್ ಅಗ್ರಿಮೆಂಟ್ ನಾಟ್ ಓನ್ಲಿ ಹಿಯರ್ ಇನ್ Bellary, Benkarpet, Kolar, Bangalore, Madhugiri, let it be made in any transaction, in any proceedings, that denial counts. So then ಈ specific performance, another aspect is, ಕೆಲವರು ರಿಜಿಸ್ಟರ್ ಆಗೋದಿಲ್ಲ ಅಂತ ಏನ್ ಮಾಡ್ತಾರೆ ಗೊತ್ತಾ? ರಿಜಿಸ್ಟರ್ ಆಗೋದಿಲ್ಲ, ಸ್ಟಾಂಪ್ ಡ್ಯೂಟಿ ಅಂದ್ಬಿಟ್ಟು ಕೋರ್ಟ್ ಹೋಗಿ ಸೆಟಲ್ಮೆಂಟ್ ನಾವು ಮಾಡ್ತೀವಿ, ಇವ್ರು ಕೊಂಡ್ಕೊಡ್ತೀವಿ, ಡಿಗ್ರಿ ಆಗ್ಬೋದು. Whether does constitute a person of the owner of the property? Can anybody tell me? See, of course, when I agree to sell the property, when I have agreed to sell the property, I have not executed the sale deed. ಕೋರ್ಟ್ ಅಲ್ಲಿ ದಾವಾ ಹಾಕ್ತಾರೆ, ಅಲ್ಲಿ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ, yes I will agree, and thereafter they don't go to registration office. Whether that constitutes the buyer as the owner? The answer invariably is no. Then what happens? If the decree is not executed within 12 years, entire relief agreement dies. That is number one. And one of the final topic in the specific performance out of the limited area is that, see, you are not an agriculturist.
you are working as a, what you call as a junior senior division judge, getting rupees 1 lakh as your salary. Agreementally ನೀವು ಸೇಲ್ ಡೀಡ್ ಮಾಡ್ಕೊಳ್ಳೋಕೆ ಆಗಲ್ಲ, you cannot buy the, say, the agricultural land. If I take up the defense, yes, the agreement ಬರ್ಕೊಟ್ಟಿದ್ರು ಕೂಡ he cannot buy the property and ಹೇಳಿದಾಗ, he cannot buy the property ಅಂತ ಹೇಳಿದಾಗ, whether the court can stop, whether the court can dismiss the suit because plaintiff is a non-agriculturist, the answer is no. ಇವರು ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ನಿಮ್ದು ಸೇಲ್ ಡೀಡ್ ಆಗ್ಬೇಕು, ಆಮೇಲೆ ರೆವಿನ್ಯೂ ಅಥಾರಿಟೀಸ್ ಏನಿರ್ತಾರಲ್ಲ, ಅಸಿಸ್ಟೆಂಟ್ ಕಮಿಷನರ್ ಆರ್ ದಿ ಡೆಪ್ಟಿ ಕಮಿಷನರ್, they only should come and cancel the sale. So non-agriculturist, plea of a non-agriculturist is not a ground available in the suit for specific performance.